ನಾನು ಪ್ರವೀಣ್ ಕುಮಾರ್ ಬ್ರಿಕ್ ಬಿಲ್ಡ್ ಕನ್ಸ್ಟ್ರಕ್ಟರ್ನ ರೆಪ್ರೆಸೆಂಟ್ ಮಾಡ್ತೀನಿ. ನಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಏನು ಅಂದರೆ, ಮೊನ್ನೆ ಕರ್ನಾಟಕ ಅಸೆಂಬ್ಲಿಯಲ್ಲಿ ಒಂದು ಇಂಪಾರ್ಟೆಂಟ್ ಬಿಲ್ ಪಾಸ್ ಆಯಿತು. ಅದು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಅಮೆಂಡ್ಮೆಂಟ್ ಬಿಲ್ 2025. ಸೊ ಈ ಬಿಲ್ ನಮ್ಮ ಬಿಲ್ಡಿಂಗ್ ಬೈಲಾಸ್, OC ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್, CC ಅಂದರೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್, ಸೈಟ್ ಅಪ್ರೂವಲ್ಸ್, ವಯೋಲೇಷನ್ಸ್ ಇವುಗಳ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ಸೊ ಈ ಇನ್ಫಾರ್ಮೇಷನ್ ಹೌಸ್ ಓನರ್ಸ್, ಈಗಾಗಲೇ ಮನೆ ಕಟ್ಟಿರುವವರಿಗೆ ಮತ್ತು ಹೊಸದಾಗಿ ಮನೆ ಕಟ್ಟುವವರಿಗೆ, ಇಂಜಿನಿಯರ್ಸ್ಗಳಿಗೆ ಮತ್ತು ಆರ್ಕಿಟೆಕ್ಟ್ಸ್ಗಳಿಗೆ ತುಂಬಾ ಯೂಸ್ಫುಲ್. ಹಾಗಾದರೆ ಸಿಂಪಲ್ ಆಗಿ ಸ್ಮಾರ್ಟ್ ಆಗಿ ಇದನ್ನು ತಿಳ್ಕೊಳ್ಳೋಣ ಬನ್ನಿ. ಸೊ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ 1976ಗೆ ಅಮೆಂಡ್ಮೆಂಟು ಈ ಆಗಸ್ಟ್ 2025 ಅಲ್ಲಿ ಮಾಡಿದ್ದಾರೆ. ಸೊ ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋದು 3 ಇಂಪಾರ್ಟೆಂಟ್ ವಿಷಯಗಳು. ಸೊ ಮೊದಲನೇದು, ಸ್ಮಾಲ್ ಸೈಟ್ಸ್ಗೆ ರಿಲ್ಯಾಕ್ಸೇಷನ್. ಅಂದರೆ ಯಾರಾದರೂ 20-30 ಅಥವಾ 30-40 ಸೈಟ್ ಮೇಲೆ ಮನೆಗಳನ್ನ ಕಟ್ತಿದ್ರೆ ಈ ಬಿಲ್ನ ಪ್ರಕಾರ ಅವರಿಗೆ OC ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಮತ್ತು CC ಅಂದರೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಿಮಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಆಗಿರ್ಬೋದು, ವಾಟರ್ ಕನೆಕ್ಷನ್ ಆಗಿರ್ಬೋದು, ಆರಾಮಾಗಿ ಸಿಗುತ್ತೆ. ಸೊ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದರೆ ವಯೋಲೇಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ. ಸೊ ನಿಮ್ಮ ಬಿಲ್ಡಿಂಗ್ ಏನಾದರೂ ಬಿಲ್ಡಿಂಗ್ ಬೈಲಾಸ್ನ ವಯೋಲೇಟ್ ಆಗಿದ್ದರೆ ಮುಂಚೆ ಕೇವಲ 5% ವಯೋಲೇಷನ್ಸ್ನ ಕನ್ಸಿಡರ್ ಮಾಡಬಹುದಿತ್ತು. ಬಟ್ ಈ ಬಿಲ್ನ ಪ್ರಕಾರ 15% ಅಂದರೆ 15% ತನಕ ಡಿವಿಯೇಷನ್ ಏನಾದರೂ ಆಗಿದ್ರೆ ಮುನ್ಸಿಪಲ್ ಕಮಿಷನರು ನಿಮ್ಮ ಬಿಲ್ಡಿಂಗ್ನ ರೆಗ್ಯುಲರೈಸ್ ಮಾಡ್ಬೋದು ಮತ್ತು ಆ ವಯೋಲೇಷನ್ಸ್ಗೆ ನಿಮಗೆ ಪೆನಾಲ್ಟಿ ಹಾಕ್ತಾರೆ. ಫಾರ್ ಎಕ್ಸಾಂಪಲ್, ಸೆಟ್ ಬ್ಯಾಕ್ ಸ್ವಲ್ಪ ಕಮ್ಮಿ ಆಯಿತು, ಬಾಲ್ಕನಿ ಸ್ವಲ್ಪ ಎಕ್ಸ್ಟ್ರಾ ಆಯಿತು, ಪಾರ್ಕಿಂಗ್ ಅಥವಾ ಸ್ಟೇರ್ ಕೇಸ್ ಏನಾದರೂ ಡಿವಿಯೇಷನ್ ಆಗಿದ್ರೆ, ಸೊ ಇವು 15% ಲಿಮಿಟೇಷನ್ಸ್ ಅಲ್ಲಿ ಬಂದರೆ ನಿಮ್ಮ ಬಿಲ್ಡಿಂಗ್ನ ರೆಗ್ಯುಲೈಸ್ ಮಾಡ್ತಾರೆ. ಬಟ್ ನೀವೇನಾದರೂ 15%ಗಿಂತ ಜಾಸ್ತಿ ವಯೋಲೇಟ್ ಮಾಡಿದರೆ ಯಾವುದೇ ರೀತಿಯಾದಂತಹ ರೆಗ್ಯುಲರೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಮೂರನೇದು ಬಂದ್ಬಿಟ್ಟು ಎಂಪ್ಯಾನಲ್ಡ್ ಪ್ರೊಫೆಷನಲ್ಸ್ ಅಂತ. ಸೊ ಈ ಅಮೆಂಡ್ಮೆಂಟ್ ಅಲ್ಲಿ 2 ಕ್ಲಾಸ್ ಅಲ್ಲಿ ಕೂಡ ಸ್ವಲ್ಪ ಅಡಿಷನ್ಸ್ ಮಾಡಿದ್ದಾರೆ. ಸೊ ಕ್ಲಾಸ್ ನಂಬರ್ 29A ಅಲ್ಲಿ ಎಂಪ್ಯಾನಲ್ಡ್ ಪ್ರೊಫೆಷನಲ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದರೆ ಆರ್ಕಿಟೆಕ್ಟ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಸ್ಟ್ರಕ್ಚರಲ್ ಕನ್ಸಲ್ಟೆಂಟ್ಸ್ ಆಗಿರ್ಬೋದು, ಅವ್ರನ್ನ ಕನ್ಸಿಡರ್ ಮಾಡಬಹುದು ಅಂತ. ಎರಡನೇ ಕ್ಲಾಸ್ 2 26A ಅಂದರೆ ಅದರಲ್ಲಿ ಇರ್ತಕ್ಕಂಥ ಪರ್ಸನ್ ಅನ್ನೋ ಡೆಫಿನೇಷನ್ಸ್ನ ಬ್ರಾಡನ್ ಮಾಡಿದ್ದಾರೆ. ಅವಾಗ ನೀವು ಇಂಡಿವಿಜುವಲ್ಸ್ನ ಕೂಡ ಕನ್ಸಿಡರ್ ಮಾಡ್ಬೋದು, ಕಂಪ್ನೀಸ್ನ ಕನ್ಸಿಡರ್ ಮಾಡ್ಬೋದು, ಜೊತೆಗೆ ಹೌಸಿಂಗ್ ಬೋರ್ಡ್ಸ್ನ ಕೂಡ ಕನ್ಸಿಡರ್ ಮಾಡ್ಬೋದು ಅಂತ. ಸೊ ಇದರಿಂದ ಎಂಪ್ಯಾನಲ್ಡ್ ಆಗಿರ್ತಕ್ಕಂಥ ಕನ್ಸಲ್ಟಿಂಗ್ ಇಂಜಿನಿಯರ್ಸ್, ಆರ್ಕಿಟೆಕ್ಟ್ಸ್, ಸ್ಟ್ರಕ್ಚರಲ್ ಕನ್ಸಲ್ಟೆಂಟ್ಸ್ ಮತ್ತು ಟೌನ್ ಪ್ಲಾನರ್ಸ್, ಸೊ ಇವ್ರಿಗೆ ಏನಾಗುತ್ತೆ ಅಂದರೆ ಈ ಪ್ರೊಫೆಷನಲ್ಸು ಡೈರೆಕ್ಟ್ ಆಗಿ ಸೈಟ್ನ ಇನ್ಸ್ಪೆಕ್ಟ್ ಮಾಡಿ, ಸರ್ಟಿಫೈ ಮಾಡಿ, ಬಿಲ್ಡಿಂಗ್ ಪ್ಲಾನ್ಸ್ನ ಅಪ್ರೂವ್ ಮಾಡಬಹುದು. ಅದು ಅಪ್ ಟು 4000 ಸ್ಕ್ವೇರ್ ಫೀಟ್ ತನಕ ಅವರಿಗೆ ಲಿಮಿಟೇಷನ್ಸ್ ಇರುತ್ತೆ. ಸೊ ಯಾವುದೇ 4000 ಸ್ಕ್ವೇರ್ ಫೀಟ್ಗಿಂತ ಕೆಳಗಡೆ ಇರ್ತಕ್ಕಂಥ ಬಿಲ್ಡಿಂಗ್ಸ್ಗಳಿಗೆ ಅವರೇ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ನಿಮ್ಮ ಪ್ಲಾನ್ನ ಸ್ಯಾಂಕ್ಷನ್ ಮಾಡಬಹುದು. ಸೊ ಇದರಿಂದ ಅಪ್ರೂವಲ್ಸ್ ತುಂಬಾ ಸ್ಪೀಡ್ ಆಗುತ್ತೆ. ಬಟ್ ಎಂಪ್ಯಾನಲ್ ಪ್ರೊಫೆಷನಲ್ಸ್ಗೆ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಆ್ಯಡ್ ಆಗುತ್ತೆ. ಸೊ ಹಾಗಾಗಿ ತುಂಬ ಕೂಲಂಕುಷವಾಗಿ ಪ್ರತಿಯೊಂದನ್ನು ಇನ್ಸ್ಪೆಕ್ಟ್ ಮಾಡಿ ಪ್ಲಾನ್ನ ಸ್ಯಾಂಕ್ಷನ್ ಮಾಡಬೇಕಾಗತ್ತೆ. ಇನ್ ಕೇಸ್ ಈ ಪ್ಲಾನ್ ಸ್ಯಾಂಕ್ಷನ್ ಮಾಡಿರೋದು ರಾಂಗ್ ಆಗಿದ್ದರೆ ಅವ್ರಿಗೆ ಪೆನಾಲೈಸ್ ಕೂಡ ಮಾಡ್ಬೋದು, ಅಂದರೆ ಪೆನಾಲ್ಟಿ ಹಾಕ್ಬೋದು, ಜೊತೆಗೆ ಲೈಸೆನ್ಸ್ನು ಕೂಡ ಕ್ಯಾನ್ಸಲ್ ಮಾಡ್ಬೋದು. ಹಾಗಾಗಿ ಎಂಪ್ಯಾನಲ್ಡ್ ಪ್ರೊಫೆಷನಲ್ಸ್ ತುಂಬ ಜಾಗರೂಕತೆಯಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು. ಸೊ ಇದರಲ್ಲಿ ನಾವೆಲ್ಲರೂ ತಿಳ್ಕೊಳ್ಬೇಕಾದ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಇದು ಬಂದ್ಬಿಟ್ಟು ಅಕ್ರಮ ಸಕ್ರಮ ಸ್ಕೀಮ್ ಅಲ್ಲ. ಸೊ ತುಂಬ ಇಂಪಾರ್ಟೆಂಟ್, ಇದು ಅಕ್ರಮ ಸಕ್ರಮ ಸ್ಕೀಮ್ ಅಲ್ಲ. ಆಲ್ರೆಡಿ ಗೌರ್ಮೆಂಟ್ ಕೋರ್ಟ್ ಆರ್ಡರ್, ಡೆಮೊಲಿಷನ್ ಆರ್ಡರ್ ಆಗಿರ್ತಕ್ಕಂಥ ಬಿಲ್ಡಿಂಗ್ಸ್ಗೆ ಈ ಬೆನಿಫಿಟ್ಸು ಸಿಗೋದಿಲ್ಲ. ಸೊ ಹಾಗಾದರೆ ಇದರಿಂದ ಆಗೋ ಬೆನಿಫಿಟ್ಸ್ ಏನು ಅಂದರೆ, ಹೌಸ್ ಓನರ್ಸ್ಗೆ ಪೇಪರ್ ವರ್ಕ್ ಇರೋದಿಲ್ಲ, ಜೊತೆಗೆ ಕಾಸ್ಟ್ ಕೂಡ ಇರೋದಿಲ್ಲ. ಸೊ ಇದರಿಂದ ಟೆನ್ಷನ್ ಫ್ರೀ ಆಗುತ್ತೆ. ಆಮೇಲೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ತುಂಬಾ ರಿಲೀಫ್ ಆಗುತ್ತೆ. ಆಮೇಲೆ ಸ್ಮಾಲ್ ಸೈಟ್ನ ಹೊಂದಿರತಕ್ಕಂಥ ಓನರ್ಸ್ಗೂ ಕೂಡ ತುಂಬಾ ರಿಲೀಫ್ ಆಗುತ್ತೆ. ಎರಡನೇದು, ಇಂಜಿನಿಯರ್ಸ್ಗೆ ಏನು ಅಂತಂದರೆ ಇದೊಂದು ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ ಆ್ಯಡ್ ಆಗುತ್ತೆ. ಸೊ ಇವ್ರಿಗೆ ವರ್ಕ್ ಅಪರ್ಚುನಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ತುಂಬ ಕೇರ್ಫುಲ್ ಆಗಿ ರೂಲ್ಸ್ನ ಫಾಲೋ ಮಾಡಿನೇ ಪ್ಲಾನ್ನ ಸ್ಯಾಂಕ್ಷನ್ ಮಾಡಬೇಕು. ಆಮೇಲೆ ಇದರಿಂದ ಗೌರ್ಮೆಂಟ್ಗೆ ಆಗೋ ಬೆನಿಫಿಟ್ ಅಂದರೆ ಪ್ರತಿಯೊಂದು ಪ್ರೋಸೆಸ್ ಏನಿದೆ ಅದು ಸ್ಟ್ರೀಮ್ಲೈನ್ ಆಗುತ್ತೆ, ಜೊತೆಗೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ನ ರೆಡ್ಯೂಸ್ ಆಗುತ್ತೆ.
ಸೊ ಯಾವುದೇ ಬಿಲ್ಡಿಂಗ್ನ 15%ಗಿಂತ ಜಾಸ್ತಿ ವಯೋಲೇಷನ್ಸ್ ಇಲ್ಲದ ಇರೋ ಅಂಥ ಬಿಲ್ಡಿಂಗ್ಸ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ಆದಷ್ಟು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡಿ, ಬಿಲ್ಡಿಂಗ್ ಬೈಲಾಸ್ನ ಫಾಲೋ ಮಾಡಿ. ಸೊ ಫ್ರೆಂಡ್ಸ್, ನೀವೇನಾದರೂ ಮನೆ ಕಟ್ತಿದ್ರೆ ಇವಾಗಲೇ ಒಬ್ಬ ಪ್ರೊಫೆಷನಲ್ ಎಂಪಾನಲ್ಡ್ ಇಂಜಿನಿಯರ್ಸ್ನ ಕನ್ಸಲ್ಟ್ ಮಾಡಿ ನಿಮ್ಮ ಪ್ಲಾನ್ಸ್ನ ಅಪ್ರೂವಲ್ ಮಾಡಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಹೊಸ ಅಮೆಂಡ್ಮೆಂಟ್ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಶನ್ ಕೊಡ್ತು ಅಂತ ನಾನು ಅನ್ಕೊಳ್ತೀನಿ. ಸೊ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಯಾವುದೇ ರೀತಿಯಾದಂಥ ಕ್ವಶನ್ಸ್ ಏನಾದ್ರು ಇದೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡ್ತೀನಿ. ಲೆಟ್ಸ್ ಬಿಲ್ಡ್ ಎ ಸೇಫ್ ಅಂಡ್ ಸ್ಮಾರ್ಟ್ ಕರ್ನಾಟಕ. ಥ್ಯಾಂಕ್ ಯು.